ಕಾಡಾನೆ ದಾಳಿಗೆ ವ್ಯಕ್ತಿ ಬಲಿಯಾಗಿರುವಂತಹ ದಾರುಣ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ನಡೆದಿದೆ. ಮೊನ್ನೆ ಬೇಲೂರು ಪಟ್ಟಣಕ್ಕೆ ತೆರಳಿ ದಿನಸಿ ಪದಾರ್ಥಗಳನ್ನು ತೆಗೆದುಕೊಂಡು ಗ್ರಾಮಕ್ಕೆ ತೆರಳಲು ಬಸ್ಗಾಗಿ ಕಾಯುತ್ತಿದ್ದ ಧರ್ಮರಾಜು ಬಸ್ ಸಿಗದಕ್ಕೆ ಆಟೋದಲ್ಲಿ ಸಿದ್ದರಹಳ್ಳಿಗೆ ಬಂದಿದ್ರು. ಈ ವೇಳೆ ನಡೆದುಕೊಂಡು ಹೋಗುವಾಗ ಕಾಡಾನೆ ಅಟ್ಟಾಡಿಸಿ ತುಳಿದು ಕೊಂದು ಹಾಕಿದೆ. ಧರ್ಮರಾಜು ಕಾಣಿಸಿದ ಹಿನ್ನೆಲೆ ಪೊಲೀಸರಿಗೆ ಕುಟುಂಬಸ್ಥರು ದೂರು ನೀಡಿದ್ರು. ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೆ ಧರ್ಮರಾಜು ಮೃತದೇಹ ಕಂಡಿದೆ. ಕಾಡಾನೆ ದಾಳಿಯಿಂದ ಧರ್ಮರಾಜು ಸಾವನ್ನಪ್ಪಿದ್ದು ಖಚಿತವಾಗಿದ್ದು ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಕುಟುಂಬಸ್ಥರು ಗ್ರಾಮಸ್ಥರು ಪಟ್ಟು ಹಿಡಿದಿದ್ರು. ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಬರೋವರೆಗೂ ಶವ ಮುಟ್ಟಲು ಬಿಡಲ್ಲ ಅಂತ ಹೆದ್ದಾರಿ ತಡೆದು ನಡು ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಚ್ಚಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಸ್ಥಳಕ್ಕೆ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಭೇಟಿ ನೀಡಿ ಸ್ಥಳೀಯರ ಮನವೊಲಿಸಿದ್ರು. ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಾರಿ ಈಗಾಗಲೇ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ವಿ ನೋಡಿ. ಒಂದೇ ಊರಿನಲ್ಲಿ ಇವತ್ತಿಗೆ ಫೆಬ್ರವರಿಯಿಂದ ಏನು ಈಗ ಆಗಸ್ಟ್ ಬರ್ತಾ ಇದೆ, ಇಲ್ಲಿವರೆಗೆ 4 ಸಾವು ಒಂದೇ ಗ್ರಾಮದಲ್ಲಾಗಿದೆ. 3 ಸಾವಾಗಿದೆ. ಒಂದು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಿದ್ದಾನೆ. ಅಟ್ಯಾಕ್ ಆಗಿದೆ, ತುಂಬಾ ಅಸಲ್ಟ್ ಆಗಿದೆ. ಕೂಲಿ ಮಾಡ್ತಕ್ಕಂಥವ್ರು ಕೇವಲ ಒಂದು 2-3 ಎಕರೆ ಇರ್ತಕ್ಕಂಥ ಇವತ್ತು ಸಾವಾಗಿರ್ತಕ್ಕಂಥ ವ್ಯಕ್ತಿ ಮನೆಯವರವರು. 3 ಜನ ತಮ್ಮ ಮದುವೆ ಏನಾಗಿಲ್ಲ, ದೃಢವಾಗಿ ದುಡ್ಕೊಂಡು ತಿಂತಕ್ಕಂಥ ಒಂದು ವರ್ಗ. ಅದಕ್ಕೆ ಈ ಥರ ಅನ್ಯಾಯ. ಪೋಸ್ಟ್ ಮಾರ್ಟಮ್ ಇವಾಗ ಆಗುತ್ತೆ ಸರ್, ಈಗ ಹೇಳಿ ಬಂದಿದ್ದೀನಿ. ಪೋಸ್ಟ್ ಮಾರ್ಟಮ್ ಆಗಲಿ ಸರ್, ಇವಾಗ ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ನೀವು ಅಲ್ಲೇ ಇಟ್ಕೊಳ್ಳಿ. ಈಗಲೇ ಮಾಡಿರೋ ಕಷ್ಟ ಅಂತ. ಪೋಸ್ಟ್ ಮಾರ್ಟಮ್ ಇವಾಗ ಆಗುತ್ತೆ ಸರ್, ಈಗ ಹೇಳಿ ಬಂದಿದ್ದೀನಿ.